ಹಾಯ್ ಎಲ್ಲರಿಗೂ, ನಾನಿವತ್ತು ನೈವೇದ್ಯಕ್ಕೆ ಮಾಡುವ ಪಂಚಕಜ್ಜಾಯದ ರೆಸಿಪಿಯನ್ನು ಹೇಳ್ತೇನೆ. ಕಡಲೆಬೇಳೆ ಮತ್ತು ಅರಳುಹುಡಿಯಿಂದ ಮಾಡುವ ಪಂಚಕಜ್ಜಾಯ. ಮೊದಲಿಗೆ 1/4 kg ಕಡಲೆಬೇಳೆಯನ್ನು ಸಣ್ಣ ಉರಿಯಲ್ಲಿ ಹುರಿಬೇಕು. ಸ್ವಲ್ಪ ಪರಿಮಳ ಬರುವ ತನಕ ಹುರಿಬೇಕು. ಐದು ನಿಮಿಷ ಆದರೆ ಹುರಿಬೇಕಾಗ್ತದೆ. ಇದು ಹುರಿದಾದ ನಂತರ ಸ್ವಲ್ಪ ತಣ್ಣಗೆ ಆಗಬೇಕು. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣ ಸಣ್ಣ ತುಂಡಾಗುವಷ್ಟು ಮಾತ್ರ ಗ್ರೈಂಡ್ ಮಾಡಬೇಕು. ಪೌಡರ್ ಥರ ಮಾಡಬಾರ್ದು. ನಂತರ 25 ಗ್ರಾಂ ಕಪ್ಪು ಎಳ್ಳನ್ನು ಚೆನ್ನಾಗಿ ತೊಳೆದು ಅದರಲ್ಲಿ ಕಸ ಇರ್ತದೆ, ಇದನ್ನು ಸಹ ಹುರಿಬೇಕು ಸಣ್ಣ ಉರಿಯಲ್ಲಿ. ಇದು ಸಹ ಹಾಗೆ ಪರಿಮಳ ಬರುವ ತನಕ ಹುರಿಬೇಕು. ಇದೀಗ ಆಯಿತು. ನಂತರ 1 kg ಬೆಲ್ಲವನ್ನು 1/4 ಗ್ಲಾಸ್ ನೀರು ಹಾಕಿ ಬೆಲ್ಲವನ್ನು ಮೆಲ್ಟ್ ಆಗುವ ತನಕ ಬಿಸಿ ಮಾಡಿದ್ದೇನೆ ನಾನು. ಬೆಲ್ಲ ಕರಗಿದ್ರೆ ಸಾಕು, ಪಾಕ ಎಲ್ಲ ಬರಬೇಕಂತಿಲ್ಲ. ಈಗ ಬೆಲ್ಲ ಎಲ್ಲ ಕರಗಿದೆ. ಇದು ಸ್ವಲ್ಪ ತಣ್ಣಗೆ ಆದ ನಂತರ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ಇಲ್ಲಿ ನಾನು 1 kg ಬೆಲ್ಲಕ್ಕೆ 1.5 ತೆಂಗಿನಕಾಯಿಯನ್ನು ಹಾಕಿದ್ದೇನೆ. ನಂತರ 50 ಗ್ರಾಂ ಅರಳುಹುಡಿ, ಗ್ರೈಂಡ್ ಮಾಡಿದ ಕಡಲೆಬೇಳೆ, ಹುರಿದ ಕಪ್ಪು ಎಳ್ಳು, ಗೇರು ಬೀಜ ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. 2 ಟೀ ಸ್ಪೂನ್ ಏಲಕ್ಕಿ ಹುಡಿ. ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಸರಿ ಮಿಕ್ಸ್ ಮಾಡಿ ಚೂರ್ಣ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಇದು ಸ್ವಲ್ಪ ತಣ್ಣಗಾಯಿತು. ಇದಕ್ಕೆ ತುರಿದ ತೆಂಗಿನಕಾಯನ್ನು ಹಾಕಿ ಸರಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಸರಿ ಮಿಕ್ಸ್ ಆದ ನಂತರ ನಾವು ರೆಡಿ ಮಾಡಿಟ್ಟ ಚೂರ್ಣವನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.